ನಮಸ್ಕಾರ ವೀಕ್ಷಕರೇ, ಕರೆಂಟ್ ಅಫೇರ್ಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ ಜಿ ಬಂಗೇರ. ನಾವೀಗ ಬಂದಿರುವಂಥದ್ದು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 66ರ ಬಳಿ. ಬಹಳ ಪ್ರಮುಖವಾಗಿ ಇಲ್ಲಿನ ಜನಸಾಮಾನ್ಯರು ಒಂದಷ್ಟು ದಿನಗಳಿಂದ ತಮ್ಮ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೂಕ್ತವಾದಂಥ ವ್ಯವಸ್ಥೆಗಳು ಇಲ್ಲದೆ ಇಲ್ಲಿನ ಜನರು ಪರಿತಪಿಸ್ತಾ ಇರುವುದನ್ನು ನಾವುಗಳೆಲ್ಲರೂ ಗಮನಿಸ್ತಾ ಇದ್ದೇವೆ. ಫ್ಲೈಓವರ್ನ ಸಮಸ್ಯೆ ಇರ್ಬೋದು, ಸರ್ವಿಸ್ ರಸ್ತೆಯ ಸಮಸ್ಯೆ ಇರ್ಬೋದು, ಈ ಎಲ್ಲ ಸಮಸ್ಯೆಗಳಿಂದ ಇಲ್ಲಿನ ಶಾಲಾ ಮಕ್ಕಳಿರ್ಬೋದು, ಪ್ರತಿನಿತ್ಯ ಸಂಚರಿಸುವಂಥ ಒಂದಷ್ಟು ಪಾದಚಾರಿಗಳಿರ್ಬೋದು, ರಸ್ತೆಯನ್ನು ದಾಟಲಿಕ್ಕೆ ಬಹಳ ಪರಿತಪಿಸ್ತಾ ಇರುವುದನ್ನು ನಾವುಗಳಲ್ಲಿ ಗಮನಿಸ್ತಾ ಇದ್ದೇವೆ. ಸೂಕ್ತವಾದಂಥ ವ್ಯವಸ್ಥೆಗಳು ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಹೋರಾಟ ಸಮಿತಿಯನ್ನು ಮಾಡಿ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಈಗಾಗಲೇ ಒಂದಷ್ಟು ಮನವಿಗಳನ್ನು ಕೂಡ ಕೊಟ್ಟಿರುವುದನ್ನು ನಾವುಗಳು ಗಮನಿಸ್ತಾ ಇದ್ದೇವೆ. ಈ ಎಲ್ಲ ವಿಚಾರಗಳನ್ನು ಗಮನಿಸಿ ಕೇವಲ ರಸ್ತೆಗಳನ್ನು ಮಾಡುವುದಲ್ಲ, ಅದನ್ನು ವೈಜ್ಞಾನಿಕ ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಗಳು ಇವತ್ತು ಪಾರ್ಕಿಂಗ್ ಏರಿಯಾ ಆಗಿ ಮಾರ್ಪಡಿಸ್ತಾ ಇದೆ. ಬಹಳ ಪ್ರಮುಖವಾಗಿ ಎಲ್ಲ ವಾಹನಗಳನ್ನು ರಾಷ್ಟ್ರೀಯ ಹೆದ್ದಾರಿಯಲ್ಲೇ ನಿಲ್ಲಿಸಿರುವುದನ್ನು ನಾವುಗಳು ಗಮನಿಸ್ತಾ ಇದ್ದೇವೆ. ಸರ್ವಿಸ್ ರಸ್ತೆಗಳನ್ನು ಸರಿಯಾದ ರೀತಿಯಲ್ಲಿ ಮಾಡದೇ ಇರುವುದರಿಂದ ಎಲ್ಲ ವಾಹನಗಳು ರಾಷ್ಟ್ರೀಯ ಹೆದ್ದಾರಿಯಲ್ಲೇ ನಿಂತಿದೆಯಾ, ಅದರ ಜೊತೆಗೆ ಇಲ್ಲಿನ ಜನರು ಎದುರಿಸುತ್ತಿರುವಂಥ ಸಮಸ್ಯೆಗಳೇನು ಎಲ್ಲವನ್ನ ಇಲ್ಲಿನ ಜನಸಾಮಾನ್ಯರಲ್ಲಿ ಕೇಳೋಣ ಬನ್ನಿ. ಹೇಳುವುದಕ್ಕೆ ಇದು ರಾಷ್ಟ್ರೀಯ ಹೆದ್ದಾರಿ, ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಇದು ವಾಹನಗಳ ಪಾರ್ಕಿಂಗ್ ಏರಿಯಾ ಆಗಿ ಪರಿಣಮಿಸಿದೆ. ಉಡುಪಿಯ ಬ್ರಹ್ಮಾವರದ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ನಡೆಯುತ್ತಿರುವ ಅವೈಜ್ಞಾನಿಕ ಕಾಮಗಾರಿಯ ಪರಿಣಾಮವಾಗಿ ಸಂಚಾರ ಸಮಸ್ಯೆಗಳು ದಿನೇ ದಿನೇ ಗಂಭೀರವಾಗುತ್ತಿವೆ. ಪ್ರತಿನಿತ್ಯ ಸಂಚರಿಸುವ ಸಾವಿರಾರು ವಾಹನಗಳು ಒಂದೆಡೆಯಾದರೆ ರಸ್ತೆ ದಾಟಲು ಪರಿತಪಿಸುತ್ತಿರುವ ಪಾದಚಾರಿಗಳು ಇನ್ನೊಂದೆಡೆ. ದಿನನಿತ್ಯವೂ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು, ಸಾರ್ವಜನಿಕರು ಇದೇ ಮಾರ್ಗವಾಗಿ ಸಂಚರಿಸಬೇಕು. ಆದರೆ ನಡೆದುಕೊಂಡು ಹೋಗಲು ಅಥವಾ ರಸ್ತೆಯನ್ನು ದಾಟಲು ಸೂಕ್ತವಾದ ವ್ಯವಸ್ಥೆಗಳೇ ಇಲ್ಲ. ಇದೆಲ್ಲದರ ಜೊತೆ ವಾಹನ ಸವಾರರ ಕಷ್ಟವು ಹೇಳತೀರದು. ಯಾಕಂದ್ರೆ ಇದು ರಾಷ್ಟ್ರೀಯ ಹೆದ್ದಾರಿಯೋ ಅಥವಾ ಪಾರ್ಕಿಂಗ್ ಸ್ಥಳವೋ ಎಂಬ ಗೊಂದಲದಲ್ಲಿ ವಾಹನ ಚಲಾಯಿಸಬೇಕಾದ ಸ್ಥಿತಿಗೆ ತಲುಪಿಬಿಟ್ಟಿದೆ. ವಾಹನ ಚಲಾವಣೆ ಮಾಡಬೇಕಾದ ಸಮಯದಲ್ಲಿಯೂ ಕೂಡ ಅತಿಯಾದ ಎಚ್ಚರಿಕೆ ಅವಶ್ಯಕ. ಯಾವ ಕಡೆಯಿಂದ ಜನರು ರಸ್ತೆ ದಾಟುತ್ತಾರೆ ಎನ್ನುವ ಗೊಂದಲಗಳು ಮೂಡುವುದರಲ್ಲಿ ಸಂಶಯವೇ ಇಲ್ಲ. ಹಾಗಾದರೆ ಇದಕ್ಕೆ ಪರಿಹಾರ ಏನು? ಸಂಬಂಧಪಟ್ಟ ಇಲಾಖೆಗಳು ಕಣ್ಣು ಮುಚ್ಚಿ ಕುಳಿತಿದೆಯಾ ಎಂಬ ಪ್ರಶ್ನೆ ಇಲ್ಲಿನ ಸಾರ್ವಜನಿಕರದ್ದು. ಇನ್ನು ಬ್ರಹ್ಮಾವರ ಬಸ್ ನಿಲ್ದಾಣದ ಬಳಿಯೂ ಕೂಡ ದ್ವಿಚಕ್ರ ವಾಹನಗಳನ್ನು ಎಲ್ಲೆಂದರಲ್ಲಿ ನಿಲ್ಲಿಸಲಾಗುತ್ತಿದೆ. ಪಾರ್ಕಿಂಗ್ ಆಗಿ ಕಾದಿರಿಸಿದ ಸ್ಥಳಗಳನ್ನು ಬಿಟ್ಟು ಮುಖ್ಯ ರಸ್ತೆವರೆಗೂ ಕೂಡ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಿರುವುದರಿಂದ ವಾಹನ ಸಂಚಾರಕ್ಕೂ ಕೂಡ ಸಮಸ್ಯೆಯಾಗುತ್ತಿದೆ. ರಸ್ತೆಯ ಬದಿಯಲ್ಲಿ ನಡೆಯಲು ಕೂಡ ಪಾದಚಾರಿಗಳಿಗೆ ಜಾಗವೇ ಇಲ್ಲದಾದ ಪರಿಸ್ಥಿತಿ ಎದುರಾಗುತ್ತಿದೆ. ಇನ್ನು ರಾಷ್ಟ್ರೀಯ ಹೆದ್ದಾರಿಯ ಇಕ್ಕೆಲಗಳಲ್ಲಿ ಸರ್ವಿಸ್ ರಸ್ತೆಯನ್ನು ಮರೆತ ಜನರು ಅದನ್ನು ವಾಹನಗಳ ಪಾರ್ಕಿಂಗ್ ಏರಿಯಾವಾಗಿ ಬದಲಿಸಿದಂತಿದೆ. ಸರ್ವಿಸ್ ರಸ್ತೆಯ ಕಾಮಗಾರಿ ಪ್ರಾರಂಭವಾಗಿ ಸಮಯಗಳೇ ಕಳೆದರೂ ಇನ್ನೂ ಕೂಡ ಶಾಶ್ವತ ಪರಿಹಾರ ಸಿಗದೇ ಇರುವುದು ಬಹಳ ನೋವಿನ ಸಂಗತಿ. ಉಡುಪಿಯ ಬ್ರಹ್ಮಾವರದ ರಾಷ್ಟ್ರೀಯ ಹೆದ್ದಾರಿ 66ರ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಸಂಚಾರ ಸಮಸ್ಯೆ ಮತ್ತು ಅಪಘಾತಗಳು ಹೆಚ್ಚುತ್ತಿದ್ದು, ಫ್ಲೈಓವರ್ ಮತ್ತು ಸರ್ವಿಸ್ ರಸ್ತೆಗಳಿಲ್ಲದೆ ಪಾದಚಾರಿಗಳು, ಶಾಲಾ ಮಕ್ಕಳು ರಸ್ತೆ ದಾಟಲು ಹೆದರಿ ಪರಿತಪಿಸುವಂತಾಗಿದೆ. ಅಷ್ಟೇ ಅಲ್ಲದೆ ಈಗಾಗಲೇ ಅನೇಕ ಸಾವು ನೋವುಗಳು ಸಂಭವಿಸಿದ್ದು, ಮಳೆಗಾಲದ ಸಮಯದಲ್ಲಿ ನೀರು ಹಾದು ಹೋಗಲು ಕೂಡ ಸಮಸ್ಯೆ ಆಗಬಹುದೆಂದು ಸ್ಥಳೀಯರು ಚಿಂತೆಯಲ್ಲಿದ್ದಾರೆ. ಫ್ಲೈಓವರ್ ಮತ್ತು ಸಮರ್ಪಕ ಸರ್ವಿಸ್ ರಸ್ತೆಗಳ ಬೇಡಿಕೆಗೆ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಸ್ಥಳೀಯರು ದೂರಿ ಈಗಾಗಲೇ ಹೋರಾಟಕ್ಕೂ ಕೂಡ ಸಜ್ಜಾಗಿ ಹಲವಾರು ಬಾರಿ ಸಂಬಂಧಪಟ್ಟ ಇಲಾಖೆಗೆ ಮನವಿಯನ್ನು ಸಹ ನೀಡಿದ್ದಾರೆ. ಸಾರ್ವಜನಿಕರು ಮತ್ತು ಶಾಲಾ ಮಕ್ಕಳ ಹಿತದೃಷ್ಟಿಯಿಂದ ಹೆದ್ದಾರಿ ಸುರಕ್ಷತಾ ಕ್ರಮಗಳನ್ನು ತಕ್ಷಣವೇ ಕೈಗೊಳ್ಳಬೇಕೆಂದು
ಬ್ರಹ್ಮಾವರ ನಿವಾಸಿಗಳು ಒತ್ತಾಯಿಸುತ್ತಿದ್ದಾರೆ. ಬ್ರಹ್ಮಾವರದ SMS ಕಾಲೇಜಿನಿಂದ ಬಾರ್ಕೂರು ಕ್ರಾಸ್ವರೆಗೆ ಮೇಲ್ಸೇತುವೆ ನಿರ್ಮಾಣ ಒಂದೇ ಸಮಸ್ಯೆಗೆ ಪರಿಹಾರ ಎನ್ನುವುದು ಇಲ್ಲಿನ ಕೆಲವರ ಅಭಿಪ್ರಾಯ. ಇದರಿಂದ ಶಾಲಾ ಕಾಲೇಜು, ಸರ್ಕಾರಿ ಆಸ್ಪತ್ರೆ ಮತ್ತು ತಹಶೀಲ್ದಾರ್ ಕಚೇರಿಗೂ ಸಾಗಲು ಪರಿಹಾರ ಸಿಗುತ್ತದೆ. ಇದಲ್ಲದೆ ಮಾಬುಕಳ ಉಪ್ಪಿನಕೋಟೆಯಿಂದ ಬ್ರಹ್ಮಾವರದವರೆಗೆ ಎರಡೂ ಬದಿಯಲ್ಲಿ ಸರ್ವಿಸ್ ರಸ್ತೆಯು ನಿರ್ಮಾಣವಾದಲ್ಲಿ ಸಮಸ್ಯೆಗೆ ಪರಿಹಾರ ಸಿಗಬಹುದು ಎಂದು ಇನ್ನಷ್ಟು ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಏನೇ ಇರಲಿ, ಜನಪ್ರತಿನಿಧಿಗಳು, ಸಂಬಂಧಪಟ್ಟ ಇಲಾಖೆಗಳು ಇನ್ನಾದರೂ ಎಚ್ಚೆತ್ತು ಉಡುಪಿಯ ಬ್ರಹ್ಮಾವರದ ರಾಷ್ಟ್ರೀಯ ಹೆದ್ದಾರಿ 66ರ ಕಾಮಗಾರಿಯನ್ನು ನಡೆಸಿ ಜನರ ಬೇಡಿಕೆಗಳನ್ನು ಈಡೇರಿಸಬೇಕಿದೆ. ಸ್ಥಳೀಯರ ನಿರೀಕ್ಷೆಯಂತೆ ಫ್ಲೈಓವರ್ ಮತ್ತು ಸರ್ವಿಸ್ ರಸ್ತೆಯ ಕಾಮಗಾರಿಗಳು ಸಂಪೂರ್ಣಗೊಂಡು ವಾಹನ ಪಾರ್ಕಿಂಗ್ ಕೂಡ ವ್ಯವಸ್ಥೆ ಕಲ್ಪಿಸಿ ಇನ್ನಾದರೂ ಅಪಘಾತಗಳು ಕಮ್ಮಿಯಾಗಲಿ ಎನ್ನುವುದು ಸ್ಥಳೀಯರ ಆಗ್ರಹ. ನಮಗೆ ಫ್ಲೈಓವರ್ ಆಗಬೇಕು. ಈಗ ಆಲ್ರೆಡಿ ಇಲ್ಲಿ ಹೇಳಿದ್ದಾರೆ, ಆಟೋ ಚಾಲಕರೆಲ್ಲ ಹೇಳಿದ್ದಾರೆ ಫ್ಲೈಓವರ್ ಅವಶ್ಯಕತೆ ಉಂಟು ನಮಗೆ ಬ್ರಹ್ಮಾವರದಲ್ಲಿ. ಮತ್ತು ನಮಗೆ ಬ್ರಹ್ಮಾವರದಿಂದ SMS ತನಕ ಮಾತ್ರ ಸರ್ವಿಸ್ ರೋಡ್ ಆಗಿದೆ. ಸರ್ವಿಸ್ ರೋಡ್ ನಮಗೆ ಮುಖ್ಯ ಅವಶ್ಯಕತೆ ಉಂಟು. ಯಾಕಂದರೆ ಹೊನ್ನಾಳ ಬಾಡಿಗೆ ಹೋಗಲಿಕ್ಕೆ ರಿಕ್ಷಾದವರಿಗೆಲ್ಲ ತುಂಬ ಸಮಸ್ಯೆ ಆಗ್ತದೆ. ಬಿರ್ತಿ ರೋಡಿಂದ ರೋಡ್ ಉಂಟು ಸರ್ವಿಸ್ ರೋಡ್, ಆದರೂ ಅದು ಸಾಕಾಗುವುದಿಲ್ಲ, ಸಿಂಗಲ್ ರೋಡ್ ಅದು. ನಮಗೆ ಹೊನ್ನಾಳ ಹೋಗ್ಲಿಕ್ಕೆ, GM ಸ್ಕೂಲ್ ಹೋಗ್ಲಿಕ್ಕೆ ಬಾಡಿಗೆಲ್ಲ ಇರ್ತದೆ. ತುಂಬ ಜನರಿಗೆ ತೊಂದರೆ ಆಗ್ತದೆ. ಹೋಗುವಾಗ ನಾವು ರಾಂಗ್ ಸೈಡಲ್ಲೇ ಹೋಗ್ಬೇಕು, ಇದರಿಂದ ಗಾಡಿ ಬರ್ತದೆ, ಸಮಸ್ಯೆ ಆಗ್ತದೆ. ನಮಗೆ ಆ ಸರ್ವಿಸ್ ರೋಡ್ ಒಂದು ಕಂಟಿನ್ಯೂ ಮಾಡಬೇಕು, ಇಲ್ಲಾಂದರೆ BC ರೋಡ್ ತನಕ ಆದರೂ ಕಂಟಿನ್ಯೂ ಮಾಡಬೇಕು. ಅವರು ಅರ್ಧ ಮಾಡಿದ್ದಾರೆ, ಅದೊಂದು ಕ್ಲಿಯರ್ ಮಾಡಿ ಎಲ್ರಿಗೂ ಜನರಿಗೆ ಒಂದು ಕ್ಲಿಯರ್ ಆಗುವಾಗ. ಯಾಕಂದ್ರೆ ಜನರಿಗೆ ಒಂದು ಉಪಕಾರ ಆಗ್ಬೇಕು, ಎರಡು ಸೈಡ್ ಸರ್ವಿಸ್ ರೋಡ್ ಅನ್ನು ಆಗ್ಬೇಕು ಅಷ್ಟೇ. ಅದು ಕಾರ್ ಪಾರ್ಕಿಂಗ್ ಮಾಡಿದ್ರೆ ನಮಗೆ ಸರ್ವಿಸ್ ರೋಡ್ ಕೊಟ್ಟರು ಸಹ ನಮಗೆ ಪ್ರಯೋಜನ ಬರುವುದಿಲ್ಲ. ಯಾಕಂದ್ರೆ ನಾವು ಒಂದ್ ಸೈಡ್ ಅಲ್ಲಿ ಹೋಗುವಾಗ ಇನ್ನೊಂದ್ ಸೈಡ್ ಅಲ್ಲಿ ಎಲ್ಲ ಕಾರ್ ಪಾರ್ಕಿಂಗ್ ಇರ್ತದೆ. ಆ ಸೈಡ್ ಇಂದ ಸರ್ವಿಸ್ ರೋಡ್ ಅಂದ್ರೆ ಬರುವವರು ಬರ್ತಾರೆ, ಹೋಗುವವರು ಹೋಗ್ತಾರೆ. ಆವಾಗ ಒಂದ್ ಸೈಡ್ ಅಲ್ಲಿ ಕಾರ್ ಪಾರ್ಕಿಂಗ್ ಇದ್ರೆ ನಮಗೆ ಈ ಸೈಡ್ ಹೋಗ್ಲಿಕ್ಕೆ ಜಾಗ ಸಾಕಾಗುದಿಲ್ಲ. ಸಣ್ಣ ಸರ್ವಿಸ್ ರೋಡ್ ಮಾಡಿದ್ದಾರೆ, ಅದಕ್ಕೋಸ್ಕರ ಕಾರ್ ಪಾರ್ಕಿಂಗ್ ಒಂದು ವ್ಯವಸ್ಥೆ ಮಾಡ್ಬೇಕು. ಕಾರ್ ಪಾರ್ಕಿಂಗ್ ಸರ್ವಿಸ್ ರೋಡ್ ಅಲ್ಲಿ ನಿಲ್ಸಬಾರ್ದು. ಯಾಕಂದ್ರೆ ಕಾರ್ ಪಾರ್ಕಿಂಗ್ ಎಲ್ಲ ಒಂದು ಸೈಡ್ ನಮಗೆ ಸೈಡ್ ಮಾಡಿ ಕೊಟ್ಟಿದ್ರೆ ಸರ್ವಿಸ್ ರೋಡ್ ಮಾತ್ರ ದುಬದ್ ಗಟ್ಟೆ ತನಕ ನಮಗೆ ಫುಲ್ BC ರೋಡ್ ತನಕ ನಮಗೆ ಫುಲ್ ಕಂಟಿನ್ಯೂ ಕೊಡ್ಬೇಕಂತೇಳಿ ನಾವು ಹೇಳ್ತೇವೆ ಅಷ್ಟೇ. ವೀಕ್ಷಕರೇ, ನಾವೀಗ ಇರುವಂತದ್ದು ಬ್ರಹ್ಮಾವರದ ಮುಖ್ಯ ಬಸ್ ನಿಲ್ದಾಣದ ಬಳಿಯಲ್ಲಿ. ಬಹಳ ಪ್ರಮುಖವಾಗಿ ಈ ಒಂದು ಜಂಕ್ಷನ್ ನಲ್ಲಿ ರಸ್ತೆ ಬಹಳಷ್ಟು ಅವೈಜ್ಞಾನಿಕವಾಗಿರುವಂತದ್ದೇ ಒಂದು ದೊಡ್ಡ ಸಮಸ್ಯೆಗೆ ಕಾರಣವಾಗಿರುವಂತದ್ದು. ಪ್ರತಿನಿತ್ಯವೂ ಕೂಡ ಹಲವಾರು ಅಪಘಾತಗಳು ಈ ಭಾಗದಲ್ಲಿ ಆಗ್ತಾ ಇರುವುದನ್ನು ಗಮನಿಸಬಹುದು. ಸೂಕ್ತವಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಟ್ರೆ ಪ್ರತಿನಿತ್ಯವೂ ಕೂಡ ಸಂಚಾರ ವ್ಯವಸ್ಥೆಯಲ್ಲಿ ಸುಗಮ ಸಂಚಾರ ಸಾಗಿ ಬರಲಿಕ್ಕೆ ಯಾವುದೇ ರೀತಿಯ ಅನುಮಾನಗಳಿಲ್ಲ. ವೀಕ್ಷಕರೇ, ನಮ್ಮ ಜೊತೆ ಬ್ರಹ್ಮಾವರ ಭಾಗದ ಟ್ಯಾಕ್ಸಿ ಚಾಲಕರಾಗಿರುವಂತಹ ರವಿ ಅವರಿದ್ದಾರೆ. ಪ್ರತಿನಿತ್ಯವೂ ಕೂಡ ಇಲ್ಲಿ ಯಾವುದೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಅನ್ನೋದನ್ನ ಕಣ್ಣಾರೆ ಕಂಡವರು ಇವರು. ಯಾಕಂದ್ರೆ ಇರ್ಬೋದು ಅಥವಾ ಪಾರ್ಕಿಂಗ್ ನ ವ್ಯವಸ್ಥೆಗಳಿರ್ಬೋದು ಯಾವ ರೀತಿಯಲ್ಲಿದೆ, ಅದರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಯ ಅವೈಜ್ಞಾನಿಕತೆ ಏನು, ಇದೆಲ್ಲದನ್ನ ನಾವುಗಳವರ ಬಳಿ ಕೇಳಬೇಕು. ರವಿ ಅವರೇ, ಬಹಳ ಪ್ರಮುಖವಾಗಿ ನೀವುಗಳಲ್ಲಿ ಗಮನಿಸ್ತಾ ಇದ್ದೀರಿ, ಪ್ರತಿನಿತ್ಯವೂ ಕೂಡ ಸಂಚಾರ ವ್ಯವಸ್ಥೆಗಳು ಸೂಕ್ತವಾಗಿ ಸಾಗಿ ಬರ್ತಾ ಇಲ್ಲ. ಒಂದಷ್ಟು ಸಮಸ್ಯೆಗಳನ್ನು ತಾವುಗಳು ಕೂಡ ಎದುರಿಸ್ತಾ ಇದ್ದಾರೆ. ಯಾಕಂದ್ರೆ ತಮಗೂ ಕೂಡ ಒಂದಷ್ಟು ಬಾಡಿಗೆ ಮಾಡ್ಲಿಕ್ಕೆ ಇರ್ಬೋದು, ಒಂದಷ್ಟು ಸಮಸ್ಯೆಗಳಾಗ್ತದೆ. ಎಲ್ಲರೂ ಕೂಡ ಬಂದು ಗಾಡಿ ಅಡ್ಡ ಇಟ್ಟು ಹೋಗ್ತಾ ಇದ್ದಾರೆ. ಸೊ ಇದೆಲ್ಲದರ ಬಗ್ಗೆ ಏನ್ ಹೇಳ್ತೀರಿ ಅಂತ? ಈ ಪಾರ್ಕಿಂಗ್ ಬಗ್ಗೆ ಅನೇಕ ಬಾರಿ ನಾವು ಪಂಚಾಯತ್ನವರಿಗೆ ತಿಳಿಸಿ ಆಗಿದೆ. ಅವರು ಏನು ಕ್ರಮ ತಗೊಳ್ತೇವೆ ಅಂತ ಇದ್ರು, ಇದುವರೆಗೆ ಯಾವುದೇ ಕ್ರಮವನ್ನು ತಗೊಳ್ಳಿಲ್ಲ ಪಂಚಾಯತ್ನವರು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮೊದಲೆಲ್ಲ ಇಲ್ಲಿ ಅನೇಕ ಸಲ ಪೊಲೀಸರು ನಿಂತು ಸರ್ವಿಸ್ ರೋಡಲ್ಲಿ ಬಸ್ಸನ್ನು ಉಡುಪಿ ಕಡೆಗೆ ಹೋಗುವಂಥ ವ್ಯವಸ್ಥೆಗಳನ್ನು ತುಂಬ ಸಲ ಪೊಲೀಸರು ಮಾಡಿದ್ದಾರೆ. ಆದರೆ ಪೊಲೀಸರಲ್ಲಿ ಬರೋದು ನಿಂತರ ಮೇಲೆ ಪುನಃ ಬಸ್ಸುಗಳು ಏಕಾಏಕಿ ಹೈವೇಲಿ ಹೋಗಿ ಅನೇಕ ಅಪಘಾತಗಳಲ್ಲಿ ನಡೆದಿದೆ. ಮತ್ತು ಇಲ್ಲಿ ಫ್ಲೈಓವರ್ ಆಗಬೇಕಂತ ಆಗಿ ಪಿಲ್ಲರ್ ನಿಂತದ್ದನ್ನು ಸಹ ಅನೇಕ ವರ್ಷಗಳ ಹಿಂದೆ ಅದನ್ನು ತೆಗೆದು ಬೇರೆ ಇನ್ನು ಮಾಡಿ ಕ್ಯಾಟಲ್ ಪಾಸ್ ಮಾಡಿ ಬಿಟ್ಟಿದ್ದಾರೆ. ಈ ಕ್ಯಾಟಲ್ ಪಾಸ್ಗಳಿಂದ ನಮಗೆ ಅಲ್ಲೂ ಒಳಗಡೆ ಬ್ಲಾಕ್ ಆಗ್ತಾ ಉಂಟು, ಅದು ಇದೆಲ್ಲ ಆಗ್ತಾ ಉಂಟು. ಇಲ್ಲಿ ಒಂದು ನಮಗೆ ಫ್ಲೈಓವರ್ ಅಗತ್ಯವಾಗಿ ಬೇಕಾಗಿರೋದು. ಮತ್ತು ಮೇಯ್ನ್ ಆಗಿ ಇಲ್ಲಿ ಮಹೇಶ್ ಹಾಸ್ಪಿಟ್ಲ್ ಹತ್ರ ಬಾರ್ಕೂರ್ ಅಂತ ಹೇಳಿ ವೇರೋ ಮಾರ್ಕನ್ನು ಇಲ್ಲಿ ಕೊಟ್ಟುಬಿಟ್ಟಿದ್ದಾರೆ. ಇಲ್ಲ ಹೆವಿ ಕಂಟೈನರ್ಗಳೆಲ್ಲ ಬಾರ್ಕೂರ್ ಅಂತ ಹೇಳಿ ಈ ರೋಡಲ್ಲಿ ಬಂದು ಕಟ್ ಆಗ್ತವೆ, ಅವ್ರಿಗೆ ರಿಟರ್ನ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ನಿಜವಾಗಿ ಅದನ್ನು ತೆಗಿಬೇಕು. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅನೇಕ ಬಾರಿ ನಾವು ಅದನ್ನು ಮನವಿ ಕೊಟ್ಟರು, ಆಗ್ತಿಲ್ಲ. ಹಾಗೆ ಅಲ್ಲಿ ಧರ್ಮವರ ಹಾಲ್ ಹತ್ರನೂ ಹಾಗೆ ಧರ್ಮವರ ಆಡಿಟೋರಿಯಂ ಹತ್ರ ಬಾರ್ಕೂರ್ ಅಂತ ಏರೋ ಮಾರ್ಕ್ ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ಕುಂಬರ್ಗೋಡ್ ಶಾಲೆ ಆ ಕಡೆಯಲ್ಲಿ ಕಂಟೈನರ್ಗಳೆಲ್ಲ ಹೋಗ್ತಾ ಉಂಟು, ಅಲ್ಲೂ ಸಹ ಅವೈಜ್ಞಾನಿಕವಾಗಿ
ಅವರು ರೂಟ್ ಮಾರ್ಕನ್ನು ಕೊಟ್ಟಿದ್ದಾರೆ. ಕಂಟೈನರ್ಗಳು ಹೆವಿ ಕಂಟೈನರ್ಗಳು ಇದರಲ್ಲಿ ಬಂದಾಗ ಅವ್ರಿಗೆ ರಿಟರ್ನ್ ಹೋಗ್ಲಿಕ್ಕೆ ಕಷ್ಟ. ಬಸ್ ಸ್ಟ್ಯಾಂಡ್ ಒಳಗೆ ಹೋಗ್ತದೆ ಕೆಲವು ಕಂಟೈನರ್. ನೀವು ಮಹೇಶ್ ಹಾಸ್ಪಿಟ್ಲ್ ಹತ್ರ ಹೋಗಿ ನೋಡ್ಬೋದು, ಅಲ್ಲಿ ಇವಾಗಲೂ ಬಾರ್ಕೂರ್ ಅಂತ ಹೇಳಿ ಯಾರೋ ಮಾರ್ಕನ್ನು ನಾವು ಪೇದ್ರ ರೋಡಿಗೆ ಕೊಟ್ಟಿಟ್ಟಿದ್ದಾರೆ. ಅದನ್ನು ಇನ್ನೂ ಅವರು ತೆಗಿಲಿಲ್ಲ. ಅನೇಕ ಬಾರಿ ನಾವು ರಾಷ್ಟ್ರೀಯ ಹೆದ್ದಾರಿಗೂ ಮಾಜಿ ಸಂಸದರ ಹತ್ರ ನಾವು ಅದ್ರ ಬಗ್ಗೆ ಮಾತಾಡಿದ್ದೇವೆ, ಸಂಬಂಧಪಟ್ಟ ಇಲಾಖೆಯಲ್ಲೂ ಮಾತಾಡಿದ್ದೇವೆ. ಅದನ್ನು ಇವತ್ತು ಒಂದು ತೆರವುಗೊಳಿಸುವಂಥ ಕಾರ್ಯಕ್ರಮ ಮಾಡಲಿಲ್ಲ. ಬೆಳಗ್ಗೆ 9 ಗಂಟೆ ಹೊತ್ತಿಗೆ ಇಲ್ಲಿ ಶಾಲೆ ಬಿಡುವ ಟೈಮಲ್ಲಿ ನೋಡಬೇಕು, ಫುಲ್ ಟ್ರಾಫಿಕ್ ಜಾಮಲ್ಲಿ ನಮಗೆ ಮಕ್ಕಳಿಗೂ ಇಲ್ಲಿ ಇಳಿಲಿಕ್ಕೆ ಕಷ್ಟ, ಶಾಲೆಗೆ ಸರಿಯಾಗಿ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಸಂಜೆ 4:30 ಟೈಮಲ್ಲಿ ಶಾಲೆ ಬಿಡೋ ಟೈಮಲ್ಲೂ ಅದೇ ಥರ ತುಂಬ ಬ್ಲಾಕ್ ಆಗ್ತದೆ. ಸರ್, ಸರ್ವಿಸ್ ರೋಡ್ ನ ಸಮಸ್ಯೆಗಳು, ಪಾರ್ಕಿಂಗ್ ಎಲ್ಲ ಸರ್ವಿಸ್ ರೋಡ್ ನಲ್ಲೇ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಹೌದು ಸರ್, ಅದನ್ನು ಅನೇಕ ಬಾರಿ ಪೊಲೀಸರು ಎಚ್ಚರಿಸಿದ್ದಾರೆ. ಅಲ್ಲಿ ನೋ ಪಾರ್ಕಿಂಗ್ ಅಂತ ಹೇಳಿ ಇದು ಹಾಕಿದ್ರು, ಜನ ಅದನ್ನು ಕೇಳ್ತಾ ಇಲ್ಲ. ನಮಗೆ ನಿಜವಾಗಿ ಬೇಕಾಗಿರೋದು ಇಲ್ಲಿ ಸರ್ವಿಸ್ ರೋಡು ಉಪ್ಪಿನಕೋಟೆಯಿಂದ ಇಲ್ಲಿ ತನಕ BC ರೋಡ್ ತನಕ ಬೇಕಿತ್ತು. ಅದನ್ನ ಈಗ SMS ತನಕ ಮಾಡಿ ಅಲ್ಲೇ ನಿಲ್ಲಿಸಿದ್ದಾರೆ. ಮುಂದೆ ಹೋಗೋರಿಗೆ ಈಗ ಅಲ್ಲಿ ಧೂಪದಕಟ್ಟೆ ಅಲ್ಲಿಂದ ಬರೋರೆಲ್ಲ ರಾಂಗ್ ಸೈಡಲ್ಲೇ, ಆಟೋಗಳು ಸಹ ರಾಂಗ್ ಸೈಡಲ್ಲೇ ಹೋಗ್ತಾ ಉಂಟು. ಹೊನ್ನಾಳಕ್ಕೆ ಹೋಗೋ ಆಟೋಗಳು ಆಚಿಂದ ಬರೋರು ರಾಂಗ್ ಸೈಡಲ್ಲಿ ಬರ್ತಾ ಇದೆ, ಅಲ್ಲೂ ಅಪಘಾತಗಳಾಗ್ತಾ ಇದೆ. ಈ ಮದುವೆ ಸಂದರ್ಭಗಳಲ್ಲಿ ಅಲ್ಲಿ ಹಾಲ್ಗಳಲ್ಲೆಲ್ಲ ರೋಡ್ ಬ್ಲಾಕ್ ಆಗಿ ಇದಾಗಿ ಫುಲ್ ಬ್ಲಾಕ್ ಇದರಲ್ಲೇ ಇಟ್ಟುಬಿಟ್ಟಿದ್ದಾರೆ. ಸರ್ವಿಸ್ ರೋಡ್ಗಳೆಲ್ಲ ವೆಹಿಕಲ್ ಅನ್ನು ಇಟ್ಟು ತುಂಬಾ ಸಮಸ್ಯೆ ಆಗ್ತಾ ಉಂಟು ಸರ್. ಸರ್, ಇದೆಲ್ಲ ಗಮನಿಸುವಾಗ ಸೊ ಇದಕ್ಕೆ ಒಂದು ಪರಿಹಾರ ಅಂತ ಇದ್ರೆ ಏನು ಪರಿಹಾರ ಕಂಡುಕೊಂಡ್ರೆ ಇದಕ್ಕೆ ಸೂಕ್ತವಾದಂತಹ ಒಂದು ಸುಗಮ ಸಂಚಾರ ಇರ್ಬೋದು ಅಥವಾ ಈ ಅಪಘಾತಗಳು ಕಮ್ಮಿ ಆಗ್ಬೋದು ಅಂತ ತಮ್ಗೆ ಅನಿಸ್ತಾ ಇದೆ? ಇದು ಮೊದಲು ಜನರು ಸರಿ ಆಗ್ಬೇಕು ಸರ್. ಜನರಿಗೆ ಸರ್ವಿಸ್ ರೋಡಲ್ಲಿ ವೆಹಿಕಲ್ ಇಡಬೇಡಿ ಅಂತ ಹೇಳಿದ್ರು ಅವ್ರು ಕೇಳೋದಿಲ್ಲ. ಇಲ್ಲಿ ವರಮಳ್ಳಿ ಪಂಚಾಯತ್ನಲ್ಲಿ ಅದಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಪಂಚಾಯತ್ ಒಳಗೆ ಹಣ ಕಟ್ಟಿ ಅಂತ ವ್ಯವಸ್ಥೆ ಮಾಡಿದ್ರು. ಅಲ್ಲಿ ಹಣ ಕಟ್ಟು ವ್ಯವಸ್ಥೆ ಮಾಡಿದ ಮೇಲೆ ಅಲ್ಲಿ ಯಾರು ವೆಹಿಕಲ್ ನಿಲ್ಸೋದೇ ಇಲ್ಲ, ತಂದಿಲ್ಲ ಪಬ್ಲಿಕ್ ಇದರಲ್ಲಿ ಇಟ್ಟು ಬಿಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಅದನ್ನು ತೆಗೆದಿದ್ದಾರೆ, ಅವರು ಅಮೌಂಟ್ ತಗೊಳ್ತಿಲ್ಲ ಅಂತ ಮಾಹಿತಿ ಇದೆ. ಆದರೂ ಅವರು ಯಾಕೆ ಈ ಥರ ಜನರು ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗೋದಿಲ್ಲ. ಹಾಗೂ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಗಮನ, ಯಾಕಂದ್ರೆ ದಿನ ಇಲ್ಲಿ ಸಂಸದರು ಇದರ ಮಾರ್ಗದಲ್ಲಿ ನಿತ್ಯ ಸಂಚರಿಸೋರು, ಶಾಸಕರು ನಿತ್ಯ ಬರ್ತಾರೆ, ವಿರೋಧ ಪಕ್ಷದವರು ನಿತ್ಯ ಇದರಲ್ಲೇ ತಿರುಗಾಡ್ತಾರೆ. BJP ಕಾಂಗ್ರೆಸ್ ಅಂತ ಎಲ್ಲ ಪಕ್ಷದವರು ಇದರಲ್ಲೇ ತಿರುಗಾಡೋದ್ರಿಂದ ಅವರಿಗೂ ಇದರಲ್ಲಿ ಗಮನ ಹರಿಸಬೇಕಂತ ನಾನು ಕೇಳಿದೆ. ವೀಕ್ಷಕರೇ, ಬಹಳ ಪ್ರಮುಖವಾಗಿ ಇವರ ಮಾತುಗಳು ಕೇವಲ ಜನಪ್ರತಿನಿಧಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಸಂಬಂಧಪಟ್ಟಂತ ಇಲಾಖೆಗಳಷ್ಟೇ ಅಲ್ಲ, ಜನರು ಕೂಡ ಇದಕ್ಕೆ ಸಹಕರಿಸುವಂತ ಅವಶ್ಯಕತೆಗಳಿದ್ದಾವೆ ಅನ್ನುವಂಥದ್ದು ಇವರ ಆಶಯ. ನಾನು ಕರುಣಾಕರ ಪೂಜಾರಿ ಅಂತ. ಇಲ್ಲಿ ಅಂದರೆ ಈ ಬಸ್ ಸ್ಟ್ಯಾಂಡಲ್ಲಿ ಒಂದು 5 ಅವರ್ ಆಗಲೇಬೇಕು ಇಲ್ಲಿ, ಯಾಕಂದರೆ ಡೈಲಿ ಇಲ್ಲಿ ಒಂದೆರಡು ಆಕ್ಸಿಡೆಂಟ್ ಆಗ್ತದೆ ಇಲ್ಲಿ. ಮತ್ತು ನೋಡಿ, ಕಸ ನೋಡಿ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಬ್ಬರು ಕ್ಲೀನ್ ಮಾಡೋದಿಲ್ಲ. ನಾವೇ ಹಣ ಕೊಟ್ಟು ಇಲ್ಲಿ ನಾವೇ ಕ್ಲೀನ್ ಮಾಡ್ತೀವಿ ವಾರಕ್ಕೊಂದ್ಸಲ ಎಲ್ಲ. ಇಲ್ದಿದ್ರೆ ಕಸ ರಾಸಿ ಪರಿಹಾರ ಒಂದೇ ಇಲ್ಲಿ ಸ್ವಲ್ಪ ಪಂಚಾಯತ್ನವ್ರು ಇದು ಮಾಡಬೇಕು, ಮತ್ತು ಪೊಲೀಸ್ ಇದ್ರ ಬಗ್ಗೆ. ಯಾಕಂದರೆ ಇಲ್ಲಿ ಪಾರ್ಕಿಂಗ್ ಮಾಡೋದ್ರ ಬಗ್ಗೆ ಪೊಲೀಸರು ಇದು ಮಾಡಬೇಕು, ಯಾಕಂದರೆ ನಿಲ್ಲಿಸಿ ಬಿಡಬಾರ್ದು ಗಾಡಿಯನ್ನು, ಒಂದು ಪೊಲೀಸರು ಇಡಬೇಕಿಲ್ಲ. ಸರ್, ಫಸ್ಟಾಗಿ ಈಗ ಬ್ರಹ್ಮಾವರಕ್ಕೆ ಫ್ಲೈಓವರ್ ಬೇಕು, ಫ್ಲೈಓವರ್ ಬೇಕೇ ಬೇಕು. ಅದು ಆದರೆ ಎಲ್ಲ ಸಮಸ್ಯೆ ಕ್ಲಿಯರ್ ಆಗ್ತದೆ. ಎಲ್ಲ ಸರ್ವಿಸ್ ರೋಡ್ ಅದು ಇದು ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಆಗ್ತದೆ. ಮೂರ್ನಾಲ್ಕು ಆಸ್ಪತ್ರೆ ಉಂಟು. ಆಸ್ಪತ್ರೆಗೆ ನಾವು ರಿಕ್ಷಾದವರೊಂದು ಎಮರ್ಜೆನ್ಸಿ ಕರ್ಕೊಂಡು ಹೋಗಬೇಕಾದ್ರೆ ಭಾರಿ ಭಂಗ ಉಂಟು. ಗಂಟೆಗಟ್ಟಲೆ ಕಾಯಬೇಕು. ಗಂಟೆಗಟ್ಟಲೆ ಕಾಯಿದ್ರು ಇಲ್ಲಿ ಕೆಲವು ಲೈನ್ ಫುಲ್ ಆಗ್ತದೆ, ಬ್ಲಾಕ್ ಆಗ್ತದೆ. ಬ್ಲಾಕ್ ಆದ ಕಾರಣದಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ. ಫ್ಲೈಓವರ್ ಆಗಿದ್ದರೆ ಭಾರಿ ಒಳ್ಳೆಯದಿತ್ತು ಅಂತ ನಾವು ರಿಕ್ಷಾ ಸ್ಟ್ಯಾಂಡಿನ ಮುಖಾಂತರವಾಗಿ ನಾವು ಕೇಳ್ಕೊಳ್ತೀವಿ. ಬ್ರಹ್ಮಾವರದಿಂದ ಹೊನ್ನಾಳ ಕಡೆ ಹೋಗೋದಾದರೆ ಭಾರಿ ಕಷ್ಟ ಆಗ್ತದೆ. ರಾಂಗ್ ಸೈಡಲ್ಲೆಲ್ಲ ಹೋಗಬೇಕು, ಅದು ಪ್ರಯಾಣಿಕರಿಗೆ ಹೊರೆ ಆಗ್ತದೆ. ಒಟ್ಟು ಭಾರಿ ಕಷ್ಟ ಉಂಟು ಬ್ರಹ್ಮಾವರದಲ್ಲಿ. ಈ ಫಂಕ್ಷನ್ ಇದ್ದರೆ ಸರ್ವಿಸ್ ರಸ್ತೆಯಲ್ಲಿ ನಮ್ಗೆ ಹೋಗಲಿಕ್ಕೆ ಆಗೋದಿಲ್ಲ, ಪೂರ ಕಾರ್ಗಳೇ ಪ್ಯಾಕಿಂಗ್ ಆಗಿರ್ತದೆ ಅದರಲ್ಲಿ. ಅದ್ರ ಬಗ್ಗೆ ಯಾರಾದರೂ ಒಂದು ಗಮನ ಹರಿಸಬೇಕು, ವ್ಯವಸ್ಥೆ ಮಾಡಬೇಕು. ನಮಗೆ ಸಹ ತುಂಬ ಉಪಯೋಗ ಆಗ್ತದೆ. ಯಾಕೆಂದರೆ ನಮ್ಮ ಸ್ಟ್ಯಾಂಡಲ್ಲಿ ತುಂಬ ಒಂದು 85 ಆಟೋ ಉಂಟು.
ನಮಗೆ ಇಲ್ಲಿ ಪಾರ್ಕಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಡಬಲ್ ಕ್ಯೂ ನಮ್ಮದು ಪೋಸ್ಟ್ ಆಫೀಸ್ ತನಕ ಹೋಗ್ತದೆ ಒಮ್ಮೊಮ್ಮೆ. ಹಾಗೆ ಹೊರಗಡೆಯಿಂದ ಬೇರೆ ಗಾಡಿ ಸಹ ಬರ್ತದೆ ಇಲ್ಲಿ, ಹಾಗೆ ತುಂಬ ಟ್ರಾಫಿಕ್ ಜಾಮ್ ಆಗ್ತದೆ. ವೀಕ್ಷಕರೇ, ನೋಡಿದ್ರಲ್ಲ, ಇದು ಬ್ರಹ್ಮಾವರದ ಜನತೆ ಒಂದಷ್ಟು ಮಾತುಗಳು. ಬಹಳ ಪ್ರಮುಖವಾಗಿ ಇಲ್ಲಿನ ಜನರ ಆಗ್ರಹಗಳು ಇಷ್ಟೇ. ಇಲ್ಲಿ ಸೂಕ್ತವಾದಂಥ ವ್ಯವಸ್ಥೆಗಳು ಆಗಬೇಕು ಅಂತಿದ್ರೆ ಬಹಳ ಪ್ರಮುಖವಾಗಿ ಇಲ್ಲಿ ಫ್ಲೈಓವರ್ನ ವ್ಯವಸ್ಥೆಗಳು ಬೇಕು. ಅದರ ಜೊತೆಗೆ ಸರ್ವಿಸ್ ರಸ್ತೆಗಳನ್ನು ಮಾಡಬೇಕಂತ ಅವಶ್ಯಕತೆಗಳು. ಅದರ ಜೊತೆಗೆ ಜನರು ಸರ್ವಿಸ್ ರಸ್ತೆಯಲ್ಲಿ ಪಾರ್ಕಿಂಗನ್ನು ಮಾಡದೆ ಸೂಕ್ತವಾದಂಥ ಜಾಗದಲ್ಲಿ ಪಾರ್ಕಿಂಗನ್ನು ಮಾಡಿದೆ ಇದೆಲ್ಲದಕ್ಕೂ ಕೂಡ ಸೂಕ್ತವಾದಂಥ ವ್ಯವಸ್ಥೆಗಳನ್ನು ಕಲ್ಪಿಸಬಹುದು ಅನ್ನೋದು ಇಲ್ಲಿನ ಜನರ ಅಭಿಪ್ರಾಯ. ಬಹಳ ಪ್ರಮುಖವಾಗಿ ಒಂದಷ್ಟು ಭಾಗಗಳಿಂದ ಬರ್ತಾ ಇರುವಂಥ ಪ್ರಯಾಣಿಕರಿಗೂ ಕೂಡ ಇಲ್ಲಿ ರಸ್ತೆಯನ್ನು ದಾಟಲಿಕ್ಕೆ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ. ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ತೆರಳುತ್ತಾರೆ, ಅವರಿಗೂ ಕೂಡ ರಸ್ತೆ ದಾಟಲಿಕ್ಕೆ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ. ಪ್ರತಿನಿತ್ಯವೂ ಕೂಡ ಒಂದಷ್ಟು ಅಪಘಾತಗಳು ಸಂಭವಿಸ್ತಾ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳು ಸೂಕ್ತವಾದಂಥ ಕ್ರಮಗಳನ್ನು ಕೈಗೊಂಡಲ್ಲಿ ಅದಕ್ಕೊಂದು ಪರಿಹಾರವನ್ನು ಲಭಿಸಬಹುದು ಅನ್ನೋದು ಇಲ್ಲಿನ ಜನಸಾಮಾನ್ಯರ ಅಭಿಪ್ರಾಯವಾಗಿದೆ. ಸಂಬಂಧಪಟ್ಟಂತ ಇಲಾಖೆಗಳು ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಎನ್ನುವುದೇ ನಮ್ಮ ಆಶಯ. ಬಹಳ ಪ್ರಮುಖವಾಗಿ ಫ್ಲೈಓವರ್ನ ವ್ಯವಸ್ಥೆ ಇರ್ಬೋದು, ಸರ್ವಿಸ್ ರಸ್ತೆಯ ವ್ಯವಸ್ಥೆ ಇರ್ಬೋದು, ಯಾವೆಲ್ಲ ವ್ಯವಸ್ಥೆಗಳು ಇಲ್ಲಿ ಅವಶ್ಯಕವಾಗಿ ಬೇಕಾಗಿದ್ದಾವೆ ಅದೆಲ್ಲವನ್ನ ಮಾಡುವಂಥ ವ್ಯವಸ್ಥೆಗಳು ಸಂಬಂಧಪಟ್ಟಂತ ಇಲಾಖೆಗಳಿಂದ ಸಾಗಿ ಬರಬೇಕಾಗಿದೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜುವಲ್ 24/7.